ಈ ಇಂಥ ಎಕ್ಸಾಮ್ ಬರ್ಲಿಕ್ಕೆ ಯಾರಂದ್ರ ಜನಸಾಮಾನ್ಯರ ಮಕ್ಕಳು, ರೈತರ ಮಕ್ಕಳು, ಬಡವರ ಮಕ್ಕಳು ಬರೀತಾವ ಎಕ್ಸಾಮ್. ಯಾರು ಶ್ರೀಮಂತರ ಮಕ್ಕಳು ಬಂದು, ಬಿಸಿನೆಸ್ ಮ್ಯಾನ್ಗಳ ಮಕ್ಕಳು ಬಂದು, ರಾಜಕಾರಣಿಗಳ ಮಕ್ಕಳು ಬಂದು ನಾ ಪೊಲೀಸ್ ಆತೇನೆ ಅಂತ ಯಾರು ಬರಲ್ಲ. ಜನಸಾಮಾನ್ಯರ ಮಕ್ಕಳು ಎಕ್ಸಾಮ್ ಬರೀತಾರ. ಅಂತ ಜನಸಾಮಾನ್ಯರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಅನ್ಯಾಯ ಆಗುವಂತ ಕೆಲಸ ಸರ್ಕಾರ ಮಾಡಕತ್ತೈತಿ. ಎಕ್ಸಾಮ್ ಮಾಡಿ ಮಕ್ಕಳಿಗೆ ನ್ಯಾಯ ಕೊಡ್ಲಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ ಸರ್. ನಮಸ್ಕಾರ ವೀಕ್ಷಕರೇ, ನಾನು ಅಪ್ಪುರಾಜ್, ಕರ್ನಾಟಕ ಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂತಂದ್ರೆ ಇವತ್ತು ವಿಜಯಪುರದಲ್ಲಿದ್ದೇವೆ. ಇಲ್ಲೇನಪ್ಪ ಅಂತಂದ್ರೆ ಸರ್ವಜ್ಞ ಕೋಚಿಂಗ್ ಕ್ಲಾಸ್ ಇಂಡಿ ಇದರ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಆಯಿತು, KPSC ಹಗರಣ ಆಯಿತು, ಹಾಗೇನಪ್ಪ ಶಿಕ್ಷಕರ ನೇಮಕಾತಿ ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರು. ಸರ್, ಈಗಾಗಲೇ ರಾಜ್ಯದಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಸರ್ ಯಾವ ಥರ ನಡೀತು ಏನಂತೂ ನಿಮಗೆ ಗೊತ್ತು. KPSC ಹಗರಣ ಕೂಡ ನಿಮ್ಗೆ ಗೊತ್ತು. ಇನ್ನೊಬ್ಬ ಈಗಾಗಲೇ ಮತ್ತೆ 15,000 ಶಿಕ್ಷಕರ ನೇಮಕಾತಿ ಕರೆದಾರ. ಇದರಲ್ಲಿ ಸರ್ ಯಾವುದೇ ಇಂಗ್ಲಿಷ್ ಶಿಕ್ಷಕರ ನೇಮಕಾತಿ ಇಲ್ಲ, ಉರ್ದು ಶಿಕ್ಷಕರ ನೇಮಕಾತಿ ಇಲ್ಲ, ಮ್ಯಾಥಮೆಟಿಕ್ಸ್ ಶಿಕ್ಷಕರ ನೇಮಕಾತಿ ಇಲ್ಲ. ಸರ್, ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ಮೊದಲಿಗೆ ಹೇಳೋದಾದ್ರ ಈಗಿನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಸರ್ಕಾರ ಅಧಿಕಾರಕ್ಕೆ ಬಂತು, ಕಳೆದ ಸಿದ್ದರಾಮಯ್ಯ ಅವರು 3 ವರ್ಷಗಳ ಕಾಲ ಯಾವುದೇ ರೀತಿಯಿಂದ ಕಾಲ್ಫಾರ್ಮ್ ಮಾಡ್ದೇನೆ ವಿದ್ಯಾರ್ಥಿಗಳು ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ. ಸೊ ಈಗ DK ಶಿವಕುಮಾರ್ ಸರ್ಕಾರ, ಅವರು DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಬೃಹತ್ ನೇಮಕಾತಿ ಮಾಡ್ತೀವಿ, 72,000 ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ದೊಡ್ಡ ಪ್ರಮಾಣದ ಘೋಷಣೆಯನ್ನು ಮಾಡಿದ್ರು. ತಮಗೆ ಗೊತ್ತಿರುವಂತೆ ಪೊಲೀಸ್ ಎಕ್ಸಾಮ ನಡೆಸಿದ್ರು. ಪೊಲೀಸ್ ಎಕ್ಸಾಮ ರಾಜ್ಯದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ ಹೇಳಿ KE ಬೋರ್ಡ್ಗೆ ಕೊಟ್ಬಿಟ್ರೆ ಎಕ್ಸಾಮ್ ನಡೆಸಲಿಕ್ಕೆ. ಆ ಒಂದು KE ಬೋರ್ಡ್ ವತಿಯಿಂದ ಕೂಡ ಹಲವಾರು ಲೋಪದೋಷಗಳು ಅದು. ರಾಜ್ಯದ ವಿವಿಧೆಡೆ, ಕಲಬುರಗಿಯಲ್ಲಿ, ಹಾಸನದಲ್ಲಿ, ನಮ್ಮ ಬಿಜಾಪುರದ MB ಪಾಟೀಲ್ ಸಾಹೇಬರ ಮತಕ್ಷೇತ್ರವಾಗಿರತಕ್ಕಂಥ ಬಬಲೇಶ್ವರ ಮತಕ್ಷೇತ್ರ ಸಂಬಂಧಪಟ್ಟಂತ ತಿಕೋಟ ಗ್ರಾಮದಲ್ಲಿ ಪರೀಕ್ಷೆ ಏನಾಯ್ತಂದ್ರ ಮಕ್ಕಳಿಗೆ 1 ತಾಸು ಲೇಟ್ ಮಾಡಿ ಕೊಟ್ರ ಅನ್ನುವಂತ ಒಂದು ವಿಚಾರ ಗೊತ್ತಾಯ್ತು. ಮತ್ತು ಕ್ವಶನ್ ಪೇಪರ್ ಮತ್ತು ಆನ್ಸರ್ ಶೀಟ್ ಎರಡಕ್ಕೂ ಕೂಡ ಅಂಕಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಬಹಳಷ್ಟು ಕಾಣಿಸ್ತು ಅಂತ ಗೊತ್ತಾಯ್ತು. ಈ ರೀತಿ ಸರ್ಕಾರ ಎಲ್ಲೇ ಒಂದ್ ಕಡೆ ಜನರ ಕಣ್ಣೊಳಗ ಮಣ್ಣೆರ್ಚುವಂತಹದ್ರ ಒಂದೊಂದು ಉದ್ದೇಶ ಮಾಡಕತ್ತೈತಿ. ಅಂದ್ರೆ ಒಟ್ಟಾರೆಯಾಗಿ ಮೊನ್ನೆ ನಡೆದಿರ್ತಕ್ಕಂಥ ಪೊಲೀಸ್ ಎಕ್ಸಾಮ್ ಲೀಕ್ ಆಗ್ಯದ. ಒಟ್ಟು ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಆದ್ರೂ ಸರ ಅದು ಅನ್ಯಾಯನೇ. ಹಂಗಾಗಿ ಆ ಅನ್ಯಾಯ ಸರಿಪಡಿಸೋ ಸಲುವಾಗಿ ಮತ್ತೊಮ್ಮೆ ಮರು ಎಕ್ಸಾಮ್ ಮಾಡಿ ನೊಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರ ನಾನು ವಿನಂತಿಯನ್ನು ಮಾಡ್ತೀನಿ ಸರ್. ಸರ್, ಈಗಾಗಲೇ KE ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ, ಸುಳ್ಳು ವದಂತಿಗಳದ ಅಂತಂತಾರೆ ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಸಹಜವಾಗಿ ಸರ್, ಅವರು ಒಂದು ನಿರ್ದೇಶಕರಾಗಿ ಅದರದ KE ಮುಂದಾಳತ್ವ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥ ಅವರು ಸುಮ್ಮನೆ ಸಮರ್ಥನೆ ಮಾಡ್ಕೋತಾರೆ. ಹಂಗಂದ್ರೆ ನಂದು ಅವರಿಗೆ, ಪ್ರಶಾಂತ್ ಕುಮಾರ್ ಅವರಿಗೆ ನೇರ ಪ್ರಶ್ನೆ, ಹಾಗಾದ್ರೆ ನೀವು ಮಕ್ಕಳಿಗೆ ಅರ್ಧ ಗಂಟೆ ಲೇಟ್ ಮಾಡಿ, 1 ಗಂಟೆ ಲೇಟ್ ಮಾಡಿ ಪ್ರಶ್ನೆ ಪತ್ರಿಕೆ ಕೊಡ್ತೀರಂತಂದ್ರ 1 ಗಂಟೆ ನೀವು ಕ್ವಶನ್ ಪೇಪರ್ ಎಲ್ಲಿ ಒಯ್ದಿದ್ರಿ? ವಿದ್ಯಾರ್ಥಿಗಳಿಗೆ ನೀವು ರಾಜ್ಯಾದ್ಯಂತ ಇದಕ್ಕೆ ಉತ್ತರ ಕೊಡ್ಬೇಕು. ಎಲ್ಲಿ ಒಯ್ದಿದ್ರಿ ನೀವು? ಪ್ರಶ್ನೆ ಪತ್ರಿಕೆ ಲೇಟ್ ಕೊಡ್ಲಿಕ್ಕೆ ಕಾರಣ ಏನು? ಅದೇ ವಿದ್ಯಾರ್ಥಿ 5 ನಿಮಿಷ ಲೇಟ್ ಮಾಡಿ ಬಂದ್ರೆ ಎಕ್ಸಾಮ್ ಒಳಗೆ ತಗೋತೀರಿ ನೀವು? ಸರ, ಮಕ್ಕಳು 5-6 ವರ್ಷಗಟ್ಲೆ ಕುಂತ್ಕೊಂಡು ಓದಾಕತ್ತಾರ ರಾಜ್ಯದೊಳಗ. ಈ ಇಂಥ ಎಕ್ಸಾಮ್ ಬರ್ಲಿಕ್ಕೆ ಯಾರಂದ್ರ ಜನಸಾಮಾನ್ಯರ ಮಕ್ಕಳು, ರೈತರ ಮಕ್ಕಳು, ಬಡವರ ಮಕ್ಕಳು ಬರೀತಾವ ಎಕ್ಸಾಮ್. ಯಾರು ಶ್ರೀಮಂತರ ಮಕ್ಕಳು ಬಂದು, ಬಿಸಿನೆಸ್ ಮ್ಯಾನ್ಗಳ ಮಕ್ಕಳು ಬಂದು, ರಾಜಕಾರಣಿಗಳ ಮಕ್ಕಳು ಬಂದು ನಾ ಪೊಲೀಸ್ ಆತೇನೆ ಅಂತ ಯಾರು ಬರಲ್ಲ. ಜನಸಾಮಾನ್ಯರ ಮಕ್ಕಳು ಎಕ್ಸಾಮ್ ಬರೀತಾರ. ಅಂತ ಜನಸಾಮಾನ್ಯರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಅನ್ಯಾಯ ಆಗುವಂತ ಕೆಲಸ ಸರ್ಕಾರ ಮಾಡಕತ್ತೈತಿ. ಎಕ್ಸಾಮ್ ಮಾಡಿ ಮಕ್ಕಳಿಗೆ ನ್ಯಾಯ ಕೊಡ್ಲಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ ಸರ್. ಸರ್, ಇನ್ನೊಂದೇನಪ್ಪ ಅಂತಂದ್ರೆ ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ SSLC ಆದ ನಂತರ ಬರೆಯಕ್ಕೆ ಇಷ್ಟಪಡ್ತಾರ ಸರ್. UPSC ಮಾದರಿಯಲ್ಲಿ ಕ್ವಶನ್ ಪೇಪರ್ ತೆಗೆದಿದ್ದಾರೆ, ಕ್ವಶನ್ ತೆಗೆದಿದ್ದಾರೆ ಅಂತ ಅನ್ನೋದು ಒಂದು ಆರೋಪ ಇದೆ ಸರ್. ನೀವು ಒಂದು ಕೋಚಿಂಗ್ ಕ್ಲಾಸ್ ಮುಖ್ಯಸ್ಥರಾಗಿ ಏನೇ ಕೇಳಕ್ಕೆ ಇಷ್ಟಪಡ್ತೀರಿ? ಕರೆಕ್ಟ್ ಸರ್. ಈಗ ಏನಿದೆ ಅಂತಂದ್ರ KE ಕೊಟ್ಟ ನಂತರ ಪೊಲೀಸ್ ಎಕ್ಸಾಮ್ ಬರ್ಲಿಕ್ಕೆ 1.5 ತಾಸು ಎಕ್ಸಾಮ್ ಇರ್ತದೆ ಸರ್. ಟೈಮು ಅಂದ್ರೆ 90 ನಿಮಿಷ ಟೈಮ್ ಇರ್ತದ. ಈ 90 ನಿಮಿಷದಲ್ಲಿ ಬರೀಬೇಕಂತಂದ್ರೆ PUC ಮೇಲೆ ಸೆಲೆಕ್ಷನ್ ಆಗಿ ಬರೆಯುವಂತ ಎಕ್ಸಾಮ್ ಇದಾಗಿರಲಿಲ್ಲ ಸರ್ ಮೊನ್ನೆ. ಯಾಕಂತಂದ್ರೆ ಇದು ಹೆಂಗಿತ್ತಂದ್ರ ಒಂಥರ KAS ಅಥವಾ ಮಿನಿ IAS ಎಕ್ಸಾಮ್ ಇದ್ದಂಗಿತ್ತು. ಸೊ ಇದು ಭಾಳ ಕಠಿಣ ಎಕ್ಸಾಮ್ ಮಾಡಿದ್ರು. ಸೊ ಈ ರೀತಿ ಆದ್ರೆ ಮಕ್ಕಳಿಗೆ ಅದು ಎಕ್ಸಾಮ್ ಬಹಳ ಕಠಿಣ ಆಗಿ ಪರಿಣಮಿಸ್ತದ. ಮತ್ತೆ ಇನ್ನೊಂದು 2 ತಾಸು ಬರೆಯುವಂತ ಎಕ್ಸಾಮ್ 1.5 ತಾಸಲ್ಲಿ ಮುಗಿಸಂತೇಳಿ ಹೇಳಿದಾರಂತ ಸರ್. ಮತ್ತ ಈ ರೀತಿಯಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಯದ. ಅವ್ರು ಅಡ್ವಾನ್ಸ್ ತಿಳಿಸ್ಬೇಕಾಗಿತ್ತು ಅಥವಾ 2 ತಾಸು ಟೈಮ್ ಕೊಡ್ಬೇಕಾಗಿತ್ತು. ಅನ್ಯಾಯ ಮಾಡದ. ಇನ್ನೊಂದ್ಸಲ ಎಕ್ಸಾಮ್ ನಡೆಸಿ ಅಚ್ಚುಕಟ್ಟಾಗಿ ನಡೆಸಲಿ ಅಂತೇಳಿ ನಾನು ಸರ್ಕಾರಕ್ಕೆ ಕೇಳ್ಕೊತೀನಿ ಸರ್. ಎಕ್ಸಾಮ್ ಮಾಡ್ತಾರಂತ ಅನ್ಸುತ್ತಾ ನಿಮಗೆ? ಸರ್, ಈಗ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಧಾರವಾಡದಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಶಾಂತಿಯುತ ಒಂದು ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಯನ್ನ ಮನವಿಯನ್ನು ಮಾಡ್ಕೊಂಡಾಗ ಅವ್ರು ಯಾವುದೇ ರೀತಿಯಿಂದ ಅನುಮತಿಯನ್ನ ಕೊಡ್ಲಿಕ್ಕೆ ಒಪ್ಪಿಲ್ಲ ಸರ್. ಆದ್ರೂ ಕೂಡ ಕಾಂತ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ಮಾಡ್ಲೇಬೇಕಂತ ಹೇಳಿ ಇವತ್ತು ವಿದ್ಯಾರ್ಥಿಗಳು ನಿರ್ಣಯ ಮಾಡಿದಾರೆ ಸರ್. ಏನಾಗಿದೆ ಅಂತ ನಾವು ಗಮನಿಸಿಲ್ಲ. ಆಮೇಲೆ
ಸರ್ KPSC ಅಲ್ಲಿ ಒಂದು ವೈದ್ಯ ಆಗಬೇಕಂದ್ರೆ 80 ಲಕ್ಷ ರೂಪಾಯಿ ಬೇಡಿಕೆ ಇದೆ ಸರ್. ಈಗಾಗಲೇ ಕಾಂತ್ ಕುಮಾರ್ ಅವರು ಆಡಿಯೋ ಸುದ್ದಿ ಇದ್ರ ಬಂತು ಎಲ್ಲ ನೋಡಿ. ಹಾ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ಒಟ್ಟಾರೆ ರಾಜ್ಯಾದ್ಯಂತ ಈಗ ಪ್ರಸ್ತುತ ಇರುವಂತ ಸರ್ಕಾರ ಏನದಲ್ಲ ಪೂರ್ತಿ ಭ್ರಷ್ಟಾಚಾರದಿಂದ ತುಳ್ಕಾಕತ್ತದ. ಪ್ರತಿಯೊಂದು ಪೋಸ್ಟ್ ನೀವು ಈ ರೀತಿ ಹರಾಜಿನ ಮೂಲಕನೇ ಮಾಡ್ಲಿಕತ್ತೀರಿ ಅಂದ್ರೆ ಮತ್ತೆ ಅಡ್ವಾನ್ಸ್ ಘೋಷಣೆ ಮಾಡ್ಬಿಡ್ರಿ. ಎಕ್ಸಾಮ್ ಯಾಕೆ ನಡೆಸ್ತೀರಿ, ಅಪ್ಲಿಕೇಶನ್ ಯಾಕೆ ತಗೋತೀರಿ? ನಿಮ್ಗೆ ಯಾರ್ಯಾರು ಪರಿಚಯ ಇರಲ್ಲ ಡಿಮ್ಯಾಂಡ್ ಮಾಡ್ಬಿಡ್ರಿ. ಪೊಲೀಸ್ಗಿಂತಿಷ್ಟು, PSI ಗಿಂತಿಷ್ಟು, KAS ಗಿಂತಿಷ್ಟು, PDO ಗಿಂತಿಷ್ಟು ಅಂತೇಳಿ ಘೋಷಣೆ ಮಾಡಿಬಿಡ್ರಿ. ಕೂಲಿ ಅದು ಮಾಡಿ ರೊಕ್ಕ ಗಳಿಸ್ಯಾರ ಮಾಡಿ ಆ ಪೋಸ್ಟರ್ ಪಡ್ಕೋತೀವಿ. ಓದಿ ಜೀವನ ಹಾಳು ಮಾಡ್ಕೋಬೇಕು ಅಂತೇಳಿ ವಿದ್ಯಾರ್ಥಿಗಳು. ಸರ್ ಈಗಾಗಲೇ ಎಷ್ಟೋ ಮಕ್ಕಳು ಭವಿಷ್ಯ ಹಾಳಾಗ್ತಿದೆ. ಯಾಕಂತಂದ್ರೆ ಲಾಸ್ಟ್ ಎಷ್ಟೋ ಮಕ್ಕಳು ಅಂದ್ರೆ ಸರ್ ನಮ್ದು ಇದು ಕೊನೆಯದಿತ್ತು, ಈಗ ಎಕ್ಸಾಮ್ ನಡೆಸ್ಲಿಕ್ಕೆ ನಮ್ ಜೀವನ ಬಾದ್ ಆಯ್ತು ಅಂತಾರೆ ಸರ್. ಸರ್ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದ್ ಮಾತು ಹೇಳ್ತಾನ, ನಾವ್ ಏನ್ ಮಾಡ್ತೀವಿ ಕರ್ಮದ ಫಲ ನಮಗೆ ಯಾವತ್ತು ಬಿಡುದಿಲ್ಲ, ನಮ್ ಹಿಂದಿರ್ತೈತಿ. ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳಿಗೆ ಕಣ್ಣೀರ್ ಹಾಕ್ಸುವಂತ ಕೆಲಸ ಸರ್ಕಾರ ಮಾಡ್ತಂದ್ರ ಯಾವತ್ತೂ ಸರ್ಕಾರಕ್ಕೆ ಒಳ್ಳೇದಾಗಲ್ಲ ಸರ್. ಮತ್ ತಮ್ಗೆ ಗೊತ್ತಿರುವಂತೆ ಬೃಹತ್ ನೇಮಕಾತಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ರಾಜ್ಯದಲ್ಲಿ ಸುಮಾರು 80 ರಿಂದ 90 ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಅದಾವ. ಇವ್ರು 15,000 ಕಾಲ್ಫಾರ್ ಮಾಡಿ ಬೃಹತ್ ನೇಮಕಾತಿ ಅಂತ ಹೇಳಕತ್ತಾರ. ಈ 15,000ದಲ್ಲಿ ಸರ್ ಜಿಲ್ಲಾ ವೈಸ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದ್ರೆ ವಿದ್ಯಾರ್ಥಿಗಳು ಅಂತಿದ್ರು, ಸರ್ ನಮ್ ಕಾಸ್ಟಿಗೆ ಒಂದೊಂದು ಪೋಸ್ಟ್ ಬರಲ್ಲ ಸರ್, ಇದು ಏನ್ ಬೃಹತ್ ನೇಮಕಾತಿ, ನಾವ್ ಎಲ್ಲಿ ಅಪ್ಲಿಕೇಶನ್ ಹಾಕೋಣ ಸರ್ ಅಂತಿದ್ರು. ಮತ್ತೆ ಒಂದೇ ಅಲ್ಲ ಸರ್, ಗಣಿತ, ಈ ಉರ್ದು ಮೀಡಿಯಮು, ಇಂಗ್ಲಿಷು, ವಿಜ್ಞಾನ, ಹಲವಾರು ವಿಷಯಗಳಿಗೆ ಹೆಚ್ಚಿನ ಪೋಸ್ಟಿಗೆ ಅವಕಾಶ ಕೊಟ್ಟಿಲ್ಲ ಸರ್. ಸಾಕಷ್ಟು ಖಾಲಿ ಇದಾವ ಪೋಸ್ಟ್ಗಳು, ಆದ್ರೆ ಅವಕಾಶನೇ ಕೊಟ್ಟಿಲ್ಲ ಸರ್. ಹೆಚ್ಚಿನ ಪೋಸ್ಟ್ ಅಂತೆಲ್ಲ ಈಗ ಉರ್ದು ಮೀಡಿಯಂ ಯಾವುದೇ ತರ ಕನ್ಫರ್ಮ್ ಆಗಿಲ್ಲ ಅಂತ ವಿಜಯಪುರದಿಂದ ನಿನ್ನೆ ಆಗ್ತದೆ ಬೆಂಗಳೂರಿಗೆ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಹೋದ್ರು ಸರ್. ಯಾಕೆ ಉರ್ದುನೇ ಕಲಿಬಾರ್ದ ಹಾಗಾದ್ರೆ? ಸರ್ ಏನ್ ಅನ್ಯಾಯ ಆಗ್ಯದ ಸರಿಪಡಿಸುವಂತಹ ಕೆಲಸ ಸರ್ಕಾರ ಮಾಡ್ಬೇಕಾಗ್ಯದ. ಇನ್ನೊಂದೇನಂತಂದ್ರ ಈಗ ಕೊನೆಯ ಸೆಮಿಸ್ಟರ್ ಸರ್, ಇನ್ನೊಂದ್ 2 ತಿಂಗಳದಾಗ ಒಂದು ಸೆಮಿಸ್ಟರ್ ಎಕ್ಸಾಮ್ ಆಗಿತ್ತು BEd ಕೊನೆ ಹಂತದಲ್ಲಿರುವಂತವ್ರಿಗೆ. ಅವ್ರಿಗೆ ಒಂದು ಅವಕಾಶ TET ಯಾರ್ದಾಗ್ಯದ ಅವ್ರಿಗೆ ಒಂದು ಅವಕಾಶ ಕೊಟ್ರೆ ಅವ್ರಿಗೆ ಒಂದು ಅನುಕೂಲ ಆತಂತ ಹೇಳಿ ನನ್ನೊಂದು ಅಭಿಪ್ರಾಯ ಸರ್. ಸರ್ಕಾರ ಈ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡಿ ಮುಂಬರುವಂತಹ ಎಕ್ಸಾಮ್ಗಳನ್ನ ಅಚ್ಚುಕಟ್ಟಾಗಿ ನಡೆಸಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ನ್ಯಾಯ ಒದಗಿಸುವಂತ ಕೆಲಸ ಸರ್ಕಾರ ಮಾಡುತ್ತ ಅಂತ ಹೇಳಿ ಭರವಸೆ ವ್ಯಕ್ತಪಡಿಸ್ತೀನಿ. ಸರ್ಕಾರ ಒಳ್ಳೆ ನಿರ್ಧಾರಗಳು ಮಾಡ್ಲಿ, ಜನರ ಮನಸ್ಸಿನೊಳಗೆ ಉಳಿಯುವಂತ ಕೆಲಸ ಮಾಡ್ಲಿ DK ಶಿವಕುಮಾರ್ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸರ್ ನನ್ನ ಹೆಸರು ನಾಗೇಶ್ ಅಂತ ಸರ್, ಸರ್ವಜ್ಞ ಅಕಾಡೆಮಿ ಅಧ್ಯಕ್ಷರು ಇಂಡಿ. ವೀಕ್ಷಕರೇ, ಇಲ್ಲಿವರೆಗೆ ಸರ್ವಜ್ಞ ಅಕಾಡೆಮಿ ಇಂಡಿಯಾ ಮಾಲೀಕರಾದಂತಹ ನಾಗೇಶ್ ಅವರು ಹೇಳಿದ್ರು. ಯಾಕಂತಂದ್ರೆ KPSC ಹಗರಣ ಆಯ್ತು, ಪೊಲೀಸ್ ಕಾನ್ಸ್ಟೇಬಲ್ ಹಗರಣ ಆಯ್ತು, 15,000 ಶಿಕ್ಷಕರ ನೇಮಕಾತಿ ಕರೆದಾಗ ಎಲ್ಲಾ ಕಡೆ ಆಗ್ತದ, ಸರ್ಕಾರ ಆಗ್ತದ ಒಂದು ಕೈ ಮೀರಿ ಹೋಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ಈ ತರ ಆಟ ಆಡಿದ್ರೆ ಮುಂದೆ ಆಗ್ತದಂದ್ರ ಬಹಳ ಇದಕ್ಕೆ ಶ್ರಮ ಆಗ್ತದ, ಒಂದು ಫಲ ಒಂದು ಸರ್ಕಾರ ಪಡ್ಬೇಕಾಗ್ತದ ಅಂತ ಹೇಳಿದ್ರು. ನನ್ನ ಹೆಸರು ಅಪ್ಪುರಾಜ್. ಕ್ಷಣ ಸುದ್ದಿಗಳಿಗಾಗಿ ಕರ್ನಾಟಕ ಪಬ್ಲಿಕ್ ಡಿಜಿಟಲ್ ನೋಡ್ತಾ ಇದ್ರು. ಧನ್ಯವಾದಗಳು.